ಎಲ್ಲೋ ಮಳೆಯಾಗಿದೆ ಇಂದು ತಂಗ. ಬಿಡು ಸ್ವಾತಿ, ಏನ್ ಮಾಡ್ತಿದ್ಯಾ? ನಾವಿಬ್ರು ಇನ್ನು 10 ದಿನದಲ್ಲಿ ಮದುವೆ ಆಗ್ತಾ ಇದ್ದೀವಿ. ಇಷ್ಟು ದಿನಕ್ಕೆ ನಾವಿಬ್ರು ಮದುವೆ ಆಗೋ ಕಾಲ ಕೂಡ್ ಬಂದಿದೆ. ನೀವು ಮದುವೆಗೆ ಒಪ್ಕೊಂಡಿದ್ದು ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಡ್ಯಾಡಿ ಬಲವಂತ ಮಾಡಿದ್ದಕ್ಕೆ ನಾನು ಒಪ್ಪಿದ್ದು. ನನಗೀಗಲೂ ಮದುವೆ ಆಗೋದಕ್ಕೆ ಮನಸ್ಸಿಲ್ಲ ಸ್ವಾತಿ. ಹಾಗಾದ್ರೆ ನಿಮಗೆ ನನ್ನ ಮದುವೆ ಆಗೋಕೆ ಇಷ್ಟ ಇಲ್ವಾ? ನಾನೆಲ್ಲ ಹಾಗೆ ಹೇಳ್ದೆ? ಅಮ್ಮ ರಾಜಕೀಯದಿಂದ ಹಿಂದೆ ಸೇರಿಯೋ ತನಕ ಮದುವೆ ಬೇಡ ಅಂತ ಹೇಳ್ದೆ ಅಷ್ಟೇ. ಆದರೆ ನೀನು ಡ್ಯಾಡಿನೇ ಬಲವಂತ ಮಾಡಿ ಮಾಡಿ ನಾನು ಒಪ್ಸಿದ್ದು. ಆಂಟಿ ರಾಜಕೀಯದ ವಿಷಯಕ್ಕೂ ನಮ್ಮ ಮದುವೆಗೂ ಏನು ಸಂಬಂಧ? ಸುಮ್ಮನೆ ಯಾವಾಗಲೂ ಆಂಟಿ ರಾಜಕೀಯಕ್ಕೂ ನಮ್ಮ ಮದುವೆಗೂ ಅಟ್ಯಾಚ್ ಮಾಡಬೇಡಿ. ನೋಡಿ, ಇನ್ನು ಸ್ವಲ್ಪ ದಿನ ನೀವು ಡ್ಯೂಟಿಗೆ ರಜಾ ಹಾಕಿ. ಶಾಪಿಂಗು ಅದು ಇದು ಅಂತ ಕೆಲಸ ಇರುತ್ತೆ. ನಿನಗೆ ಅಂತ ಆತಂಕ ಅರ್ಥ ಆಗ್ತಿಲ್ಲ. ಅಮ್ಮ ರಾಜಕೀಯಕ್ಕೆ ನಿಲ್ಲೋದು, ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಡ್ಯಾಡ್ ಅವ್ರ ಪಾರ್ಟಿನ ಬಿಡೋದು, ಅವ್ರ ವಿರೋಧಿಗಳೆಲ್ಲ ನನ್ನ ಮೇಲೆ ಸೈಡ್ ತೀರಿಸ್ಕೊಳ್ಳೋದು, ಇದೆಲ್ಲ ಬೇಕಾ? ಇದೇನಾರ್ಯ ಈಗ ಮಾತಾಡ್ತೀರಾ? ಅಂಕಲ್ ಪಾರ್ಟಿ ಬಿಡೋದಕ್ಕೂ ಅವ್ರ ವಿರೋಧಿಗಳು ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೂ ಏನು ಸಂಬಂಧ? ಸಂಬಂಧ ಇದೆ ಸ್ವಾತಿ. ಈಗ ಡ್ಯಾಡ್ ಇದೆ ರೂಲಿಂಗ್ ಪಾರ್ಟಿ ಇರೋದು. ಅವ್ರೇನಾದರೂ ಪಕ್ಷ ಬಿಟ್ಟರೆ ಅದ್ರ ಪರಿಣಾಮ ಆಗೋದು ನನಗೆ. ಊರು ಕೇರಿ ಇಲ್ಲದೆ ಇರೋ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಗ ಅದರಿಂದ ಕಷ್ಟ ಆಗೋದು ನನಗಲ್ಲ, ನಿನಗೆ. ಆರ್ಯ, ನಾನು ನಿಮ್ಮನ್ನ ಮನ್ಸಾರೆ ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದೀನಿ. ನೀವೆಲ್ಲೇ ಹೋದ್ರು ನಾನು ನಿಮ್ಮ ಜೊತೆ ಖುಷಿಯಾಗಿ ಬರ್ತೀನಿ. ಅದೇನೇ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅಷ್ಟಕ್ಕೂ ಅಂಕಲ್ ಪಾರ್ಟಿ ಬಿಡೋದ್ರಿಂದ ನಿಮಗೆ ತೊಂದರೆ ಆಗೋದಾದರೆ ನಾವು ಅಂಕಲ್ ಪಾರ್ಟಿ ಬಿಡದಿರೋ ಹಾಗೆ ನೋಡ್ಕೊಳ್ಳೋಣ. ಅದೇ ಪ್ರಯತ್ನದಲ್ಲಿ ನಾನು ಇರೋದು ಸ್ವಾತಿ. ಆದರೆ ಅಮ್ಮಂಗೆ ಏನಾದರೂ ತೊಂದರೆ ಆಗುತ್ತೆ ಅಂದರೆ ಡ್ಯಾಡಿ ನಮ್ಮ ಮಾತನ್ನು ಮೀರಿ ಹೋಗೋದಕ್ಕೂ ರೆಡಿ ಇದ್ದಾರೆ. ಅವ್ರಿಗೆ ಪಾರ್ಟಿ, ಈ ಎಲೆಕ್ಷನು, ರಾಜಕೀಯ, ನಾನು ನೀನು ಎಲ್ಲದಕ್ಕಿಂತ ಮುಖ್ಯ ಅಮ್ಮ. ಅವರಿಂದ ದೂರ ಆಗೋದವ್ರಿಗೆ ಕಷ್ಟ ಆಗುತ್ತೆ. ಅವ್ರಿಗೆ ಮಾತ್ರ ಅಲ್ಲ, ನನಗೂ. ಡೋಂಟ್ ವರಿ ಆರ್ಯ, ನಮ್ಮಿಬ್ರು ಮದುವೆ ಆಗೋಷ್ಟರೊಳಗೆ ಆಂಟಿ ಮನಸ್ಸು ಬದಲಾಗಿರುತ್ತೆ. ನಾವೆಲ್ಲ ಕೂತ್ಕೊಂಡು ಅವ್ರಿಗೆ ವಿವರ್ಸ್ ಹೇಳೋಣ, ಆಂಟಿ ರಾಜಕೀಯಕ್ಕೆ ಸೇರೋದ್ರಿಂದ ಏನು ತೊಂದರೆ ಆಗುತ್ತೆ ಅಂತ. ಆಂಟಿನೂ ಅರ್ಥ ಮಾಡ್ಕೋತಾರೆ. ಒಟ್ಟಿನಲ್ಲಿ ಆಂಟಿ ರಾಜಕೀಯಕ್ಕೆ ಹೋಗ್ದಿರೋ ಹಾಗೆ ನಾವು ನೋಡ್ಕೊಳ್ಳೋಣ. ಅದೇ ಭರವಸೆಯಲ್ಲಿ ನಾನು ಇರೋದು ಸ್ವಾತಿ. ನೋಡೋಣ ಅದೆಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ. ಹೌದು, ಯಾಕೆ ಅವ್ರು ಹಾಗೆ ಹೇಳಿದ್ರು? ನಾನು ಈ ಮನೆಯಲ್ಲಿ ಸೇಫ್ ಆಗಿಲ್ವಾ? ಯಾಕೆ ಹಾಗೆ ನೋಡ್ತಿದ್ಯಾ? ಏನೋ ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ರಲ್ಲ, ಏನಿರ್ಬೋದು ಅಂತ ಕುತೂಹಲದಿಂದ ನೋಡ್ತಾ ಇದ್ದೆ ಅಷ್ಟೆ. ಏನೂ ಇಲ್ಲಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಏನೂ ಇಲ್ಲ ಅಂತ ಹೇಳ್ತಿರೋ ಸ್ಟೈಲಲ್ಲೇ ಗೊತ್ತಾಗ್ತಿದೆ ಏನೇನೋ ಇದೆ ಅಂತ. ಏನದು? ಏನೂ ಇಲ್ಲ ಅಂತ ಹೇಳಿಲ್ವಾ? ಯಾಕಂಟಿ ಸುಳ್ಳು ಹೇಳ್ತೀರಾ? ನಿಮ್ಮ ಮುಖದಲ್ಲಿರೋ ಈ ಕೊಳೆ ಈ ಕಳೆ ನೋಡಿದ್ರೇ ಗೊತ್ತಾಗುತ್ತೆ ಸಮಥಿಂಗ್ ಸ್ಪೆಷಲ್ ಏನೋ ಇದೆ ಅಂತ. ಯಾಕೆಂದರೆ ಇಷ್ಟು ದಿವಸ ನಾನು ನಿಮ್ಮನ್ನು ನೋಡಿದ್ದಕ್ಕೂ ಇವತ್ತು ನಿಮ್ಮನ್ನು ನೋಡ್ತಾ ಇರೋದಕ್ಕೂ ಏನೋ ವ್ಯತ್ಯಾಸ, ಏನೋ ಖುಷಿ. ಎಲ್ಲೆಲ್ಲಿ ಹೋಗಿ ಕೆಂಪಗೆ ಆಗ್ಬಿಟ್ಟಿದ್ದೀರಾ? ಏನೋ ವಿಷಯ ಇದೆ, ಏನು ಅಂತ ಹೇಳಿ. ಯಾವ ವ್ಯತ್ಯಾಸನೂ ಇಲ್ಲ. ನಾನು ಕೆಂಪಗೂ ಆಗಿಲ್ಲ, ನಾನು ಖುಷಿಯಾಗೂ ಇಲ್ಲ. ನಾನು ಖುಷಿಯಾಗಿರ್ಬೇಕು ಅಂದರೆ ಮೊದಲು ನೀನು ಈ ಮನೆಯಿಂದ ತೊಲಗಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ಆದರೂ ನಂಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಇವತ್ತು ನೀವು ಒಂಥರ ಮದುಮಗಳ ಥರ ಕಾಣಿಸ್ತಾ ಇದ್ದೀರಾ. ಈಗ ತಾನೇ 18 ವರ್ಷ ತುಂಬಿರೋ ಹುಡುಗಿ ಥರ ಮುಖ ಎಲ್ಲ ಮಿಣ ಮಿಂಚ್ತಾ ಇದೆ ಆಂಟಿ. ಹೀಗೆಲ್ಲ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ? ಅಯ್ಯೋ, ನಾಚಿಕೆ ಯಾಕಂటే ಈ ವಿಷಯಕ್ಕೆ ಇರೋ ವಿಷಯ ಹೇಳ್ತಿದ್ದೀನಿ. ನಿಮ್ಮನ್ನ ಹೊಗಳ್ತಾ ಇದ್ದೀನಿ. ನಿಜವಾಗ್ಲೂ ನೀವು ಇವತ್ತು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ನಾಚಿಕೊಂಡು. ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಮರ್ಯಾದೆ ಇಲ್ಲ.